ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶಂಕರ್ ಬ್ಲಾಗ್ಸ್. ಇನ್ನೂ ನನ್ನ ವಾಯ್ಸ್ ಸರಿ ಹೋಗಿಲ್ಲ. ಲಾಸ್ಟ್ ಗೆಟ್ ರೆಡಿ ಟು ಸ್ಕೂಲ್ ಅಂತ ನಮ್ಮ ಚಿನಿ ಮುನಿಗೆ ಮಾಡಿದ್ದೆ ಬ್ಲಾಗ್. ಅದು ಕೂಡ ಅಪ್ಲೋಡ್ ಮಾಡಿಲ್ಲ ಬಿಕಾಸ್ ಆಫ್ ನನ್ನ ವಾಯ್ಸು ಸ್ವಲ್ಪ ಕೋಲ್ಡ್, ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಎಡಿಟ್ ಮಾಡಿಲ್ಲ. ಮತ್ತು ಸೊ ನಾನು ಇವತ್ತು ಊರಿಗೆ ಹೋಗ್ತಿದ್ದೀನಿ. ಆಫ್ಟರ್ ತುಂಬ ಇಯರ್ಸ್ ಆಗಿದೆ ನಾವು ಊರಿಗೆ ಹೋಗಿ. ಸೊ ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅಂತ ನೋಡಿಸ್ಬೇಕು. ಸೊ ಒಂದು ಮೆಮೊರಿ ಇರಲಿ ಅಂದ್ಬಿಟ್ಟು ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ವೆಡ್ನೆಸ್ಡೇ ಅಂದರೆ ಇವತ್ತು ನಮ್ಮ ಮನೇಲಿ ನಮ್ಮಮ್ಮ ನನಗೆ ಟಿಫನ್ ಬಂದುಬಿಟ್ಟು ದೋಸೆ ಮಾಡಿದ್ದಾರೆ. ಸೊ ಅದನ್ನು ತಿಂದ್ಬಿಟ್ಟು ಸ್ವಲ್ಪ ಕೆಲಸ ಇದೆ. ಮತ್ತು ನಾನು ದೋಸೆ ಚೆನ್ನಾಗಿ ಮಾಡಿದ್ದಾರೆ. ಯಾಕೋ ಸಕ್ಕರೆ ಮತ್ತು ತುಪ್ಪ ತಿನ್ನಬೇಕು ಅನಿಸುತ್ತೆ. ನಮ್ಮ ಬೈಯುತ್ತೆ, ಇವಾಗಲೇ ಕೋಲ್ಡ್ ಆಗುತ್ತೆ, ಸಕ್ಕರೆ ತುಪ್ಪ ಬೇಕಾ ಅಲ್ಲ. ಬಟ್ ಇಷ್ಟ ಆಗಿರೋದ ಆ ಟೈಮ್ಗೆ ತಿಂತಾರೆ. ಇಲ್ಲಿದೆ ದೋಸೆ ಚಟ್ನಿ. ನಾನಿನ್ನೂ ಫುಲ್ಲು ಫ್ರೆಶ್ ಅಪ್ ಆಗಿ ಬಂದು ಟಿಫನ್ ಮಾಡೋಷ್ಟರಲ್ಲಿ ಲೇಟಾಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಬ್ರಷ್ ಮಾಡ್ಕೊಬಂದೆ ಟಿಫನ್ ಮಾಡೋಣ, ಒಂಚೂರು ಕೆಲಸ ಇದೆಲ್ಲ. ಈಗಲೇ ಆಲ್ರೆಡಿ 10:30 ಆಗಿದೆ. ಆಫೀಸ್ಗೆ ಹೋಗ್ಬೇಕಂದ್ರೆ ಎಲ್ಲ ಎಷ್ಟು ಬೇಗ ಅಂದರೆ 8:15 ಅಷ್ಟರಲ್ಲ ನಾನು ಟಿಫನ್ ಮಾಡೋಗ್ತಿದ್ದೆ. ಮನೇಲಿದ್ದರೆ ಇದು ಆದರೂ ಸ್ವಲ್ಪ ಬೇಗ ತಿಂತಿದ್ದೀನಿ, ಇಲ್ಲ ಅಂದರೆ 12 o'clock ಆಗ್ತಿತ್ತು. ಟಿಫನ್ನು ಊಟ ಎರಡು ಒಂದೇ ಸತಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತಿದ್ದೆ ರಜಾ ಇದ್ದರೆ. ಇವತ್ತು ಊರಿಗೆ ಹೋಗ್ಬೇಕಲ್ಲ, ಹಂಗಾಗಿ ಸ್ವಲ್ಪ ಬೇಗ ಟಿಫನ್ ಮಾಡಿ ಕೆಲಸ ಮಾಡೋಣ, ಮತ್ತು ಟೈಮ್ ಆಗಿದೆ ಅಲ್ಲ ಅಂದ್ಬಿಟ್ಟು ಟಿಫನ್ ಮಾಡ್ತಾಯಿದ್ದೀನಿ. ಇದು ಸಕ್ಕರೆ ತುಪ್ಪ ದೋಸೆ. ಒಂದು ದೋಸೆ ಸಕ್ಕರೆ ತುಪ್ಪ ಮಾಡಿದ್ದೀನಿ, ಇನ್ನೊಂದು ನಾರ್ಮಲ್ ದೋಸೆ ಹಾಕೊಂಡಿದ್ದೀನಿ ಚಟ್ನಿ ಜೊತೆ ತಿನ್ನೋಕ್ಕೆ. ಸರಿ, ನೆಕ್ಸ್ಟ್ ಏನೇನು ಮಾಡ್ತೀನಿ, ಹೆಂಗಿರುತ್ತೆ ನನ್ನ ವ್ಲಾಗು ಅಂತ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಾಯ್. ನಿಮಗೆ ನಾನು ವ್ಲಾಗ್ ಮಾಡ್ಕೊಂಡಿದ್ರೆ ಟೈಮು ಆಗುತ್ತೆ, ಕೆಲಸನೂ ಆಗೋಲ್ಲ, ಏನೂ ಆಗೋಲ್ಲ. ಅದಕ್ಕೆ ಫೋನ್ ಸೈಡ್ಗೆ ಇಟ್ಟು ಮಾಡಿದ್ರೆ ಬೇಗ ಕೆಲಸ ಆಗೋದು, ಇಲ್ಲಾಂದ್ರೆ ಆಗೋಲ್ಲ. ಫೋನ್ ನೋಡ್ಕೊಂಡ್ರೆ ಫೋನು ಕರೆಕ್ಟಾಗಿ ನೋಡೋಕ್ಕಾಗಲ್ಲ. ಎಲ್ಲ ಟಿಫನ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗೋಲ್ಲ. ಯಾರಾದ್ರು ಒಂದು ಕೆಲಸ ಮಾಡಿದ್ರೆ ಬೇಗ ಆಗುತ್ತೆ. ಅದಕ್ಕೆ ಸ್ವಲ್ಪ ಎಲ್ಲ ಕೆಲಸ ಮಾಡಿಸ್ತೀನಿ ಅಂತ ಬಂದ. ಸೊ ಒಂದು ದೋಸೆ ಮಾಡಿಕೊಡು ಅಂದ. ಸೊ ಅವನಿಗೂ ದೋಸೆ ಮಾಡ್ಕೊಡ್ತಿದ್ದೀನಿ. ತುಪ್ಪ ದೋಸೆ ಬೇಕಂತ ಅವನಿಗೆ. ಸೊ ಐ ಆಮ್ ಪ್ರಿಪೇರಿಂಗ್ ಇಟ್. ಒಟ್ಟಿಗೆ ಟಿಫನ್ ಮಾಡೋ ಟೈಮಲ್ಲಿ ಬಂದರೆ ಅವನಿಗೂ ಒಟ್ಟಿಗೆ ಹಾಕ್ಬಿಡ್ಬೋದು. ಅವ್ನು ಬಂದಿರಲಿಲ್ಲ, ಸೊ ಅವ್ನು ಬೇಕು ಅಂದ, ಅವನಿಗೂ ಹಾಕ್ಕೊಟ್ಟೆ. ಅವ್ನು ಟಿಫನ್ ಮಾಡ್ದ. ನಾನೀಗ ಎಲ್ಲ ಕೆಲಸ ಮುಗಿಸಿ, ಇವತ್ತು ನಮ್ಮ ತಾತ ಸತಿ 2 ವರ್ಷ ಆಗಿತ್ತು. ಸೊ ಅದಕ್ಕೋಸ್ಕರ ಪೂಜೆ ಕೂಡ ಮುಗಿಸಿ ನಾನು ರೆಡಿ ಆಗಿದ್ದೀನಿ. ಈಗ ನಮ್ಮ ಯೂಸಿನೂ ಕೂಡ ಕರ್ಕೊಂಡು ಹೋಗ್ಬೇಕಲ್ಲ, ಸೊ ಹಾಗಾಗಿ ಅವಳಿಗೆ ಚಿಕ್ಕ ಪಾಪು ಥರ ನಾವು ಮಕ್ಕಳಿಗೆ ಹೆಂಗೆ ತೊಗೊಂಡೋಗ್ತೀವಿ ಅವಳಿಗೂ ಕೂಡ ನಾನು ಹಂಗೆ ಪ್ಯಾಕ್ ಮಾಡ್ಕೊಂಡೆಲ್ಲ ತೊಗೊಂಡೋಗ್ತೀನಿ. ನೋಡಿ ಅವಳ ಥಿಂಗ್ಸ್ ಇದು. ಈ ಕೂಡ ರೆಡಿ ಆಗ್ತಾಳೆ. ನಿನ್ನೂ ಕರ್ಕೊಂಡು ಹೋಗ್ತೀನಿ ಅಂತ ಕಷ್ಟ ತಿಂದವಳೆ. ಬೆಳಗ್ಗೆ ಏನು ಹಾಕಿದ್ರು ತಿಂದಿಲ್ಲ, ಇವಾಗ ಹಾಕಿದ್ದೀನಿ, ಅವಾಗ ತಿಂತವಳೆ ನೋಡಿ. ನನ್ನ ಫೇಸ್ ಎಷ್ಟೇ ಫ್ರೆಶ್ ಅಪ್ ಆದರೂ ನನ್ನ ಫೇಸ್ ಇನ್ನೂ ಡಲ್ಲಾಗಿದೆ, ಸ್ವಲ್ಪ ಕೋಲ್ಡ್ನೆಸ್ ಇನ್ನೂ ಹೋಗಿಲ್ಲ. ಸೊ ನಾನೀಗ ಪೂಜೆ ಎಲ್ಲ ಮುಗಿಸಿ, ನಮ್ಮಮ್ಮ ಆಫೀಸವರು ಓಂ ಶಕ್ತಿಗೆ ಹೋಗಿದ್ರು, ಹಾಗಾಗಿ ಅವ್ರು ಪ್ರಸಾದ ಕೊಟ್ಟಿದ್ರು. ಸೊ ಇನ್ನೊಂದು ಸ್ನಾನ ಎಲ್ಲ ಫ್ರೆಶ್ ಅಪ್ ಎಲ್ಲ ಆದಲ್ವ, ಸೊ ಹಂಗಾಗಿ ಪ್ರಸಾದ ತಿಂದ್ಬಿಟ್ಟು ಊಟ ಮಾಡಬೇಕು. ಪ್ರಸಾದ ತಿಂದು ಈಗ ಊಟಕ್ಕೆ ಅಂತ ಬೆಳಗ್ಗೆ ದೋಸೆ ಟೊಮೆಟೊ ಚಟ್ನಿ ಮಾಡಿದ್ರಲ್ಲ, ಇನ್ನೇನು ಮಧ್ಯಾಹ್ನ ಯಾರೂ ಇರಲ್ಲ. ನಾನು, ಮಮ್ಮಿ, ತಮ್ಮ, ಲೂಸಿ ಎಲ್ಲರೂ ಊರಿಗೆ ಹೋಗ್ತಿದ್ದೀವಿ ಅಲ್ವ, ಹಾಗಾಗಿ ಚಟ್ನಿಗೇ ಅನ್ನ ಮಾಡಿದ್ದೆ. ಸೊ ಇವಾಗ ತಿಂದ್ಬಿಟ್ಟು ಅಷ್ಟರಲ್ಲಿ ಮಮ್ಮಿ ಬರ್ತಾರೆ. ಏನಮ್ಮ ಅದು? ನಮ್ಮಮ್ಮ ಇವಾಗ ಬಂದವರೆ, ಊಟ ತಿಂತವ್ರೆ. ಜೊತೆಯಲ್ಲಿ ಪಪ್ಸು ತಗೊಬಂದಿದ್ದಾರೆ.
ಪ್ಯಾಕ್ ಆಗಿದೆ. ಒಂದು ಲ್ಯಾಪ್ಟಾಪ್ ಬ್ಯಾಗು, ಒಂದು ಡ್ರೆಸ್ ಬ್ಯಾಗು, ಇನ್ನೊಂದು ಲೂಸಿ ಬ್ಯಾಗು, ಇನ್ನೊಂದು ಮಮ್ಮಿ ಬ್ಯಾಗು. ಎಷ್ಟು ರೆಡಿಯಾಗಿದೆ. ನಮ್ಮ ಲೂಸಿ ಕೂಡ ರೆಡಿಯಾಗಿದ್ದಾಳೆ. ನಮ್ಮಮ್ಮ ಇಲ್ಲಿ ಪಪ್ಸ್ ತಂದು ಕೊಟ್ಟಿದ್ದಾರೆ. ಎಗ್ ಪಪ್ಸ್ ತಿಂತಿದ್ದೀನಿ. ಒಂದು ಪಾರ್ಸಲ್ ಇದ್ರೊಳಗಡೆ. ನಾನು ಈ ಥರ ರೆಡಿಯಾಗಿದ್ದೀನಿ. ಏನೂ ಡಿಫ್ರೆನ್ಸ್ ಇಲ್ಲ ಅನಿಸುತ್ತೆ. ಆ್ಯಡ್ ಆಗಿರೋದು ಲಿಪ್ಸ್ಟಿಕ್ ಒಂದೇ. ಕಮ್ ಲೆಟ್ಸ್ ಗೋ. ಇನ್ನು ನಮ್ಮ ದೊಡ್ಡಪ್ಪ ಬರಬೇಕು. ಸೊ ಅವ್ರಿಗಾಗಿ ವೆಯ್ಟ್ ಮಾಡ್ತಿದ್ದೀನಿ. ನಮ್ಮಮ್ಮ ಮತ್ತೆ ಆಫೀಸ್ ಹತ್ರ ಹೋದರು. ಆಲ್ಮೋಸ್ಟ್ 3 o'clock ಆಗುತ್ತೆ ಅನಿಸುತ್ತೆ. ನಾವು ಬಿಡೋಷ್ಟರಲ್ಲಿ 2:30 ಆಗಿದೆ. ಲೆಟ್ಸ್ ಸಿ. ಹೋಗ್ಬೇಕಂತ ಇರು. ಖಾರ ಇರುತ್ತೆ. ಇಷ್ಟೇ ಬೇಗ ಬಿಡೋಣ ಅಂದರು. ನಾವು ಬಿಟ್ಟಿದ್ದು ಆಲ್ಮೋಸ್ಟ್ 3:30 ಆಗಿತ್ತು. ಎಲ್ಲ ರೆಡಿಯಾಗಿ ಹೊರಟ್ವಿ. ಮಮ್ಮಿ ಅವರೆಲ್ಲ ಬೇರೆ ಕಾರಲ್ಲಿ ಬಂದರು. ನಾನು ಮತ್ತು ನಮ್ಮ ದೊಡ್ಡಪ್ಪ, ಆ್ಯಕ್ಚುಲಿ ನಾನೇನು ದೊಡ್ಡಪ್ಪ ಅಂತ ಅನ್ನಲ್ಲ, ಪಪ್ಪ ಅಂತಲೇ ಅಂತೀನಿ. ಸೊ ನಾನು, ಪಪ್ಪ ಮತ್ತು ಲೂಸಿ ಮತ್ತು ಎಲ್ಲ ಹೊರಟ್ವಿ ಒಂದು ಕಾರಲ್ಲಿ. ಮಮ್ಮಿಯವ್ರು ಬೇರೆ ಕಾರಲ್ಲಿ ಬಂದರು. ಆ್ಯಸ್ ಯೂಶ್ವಲ್ ನಾನು ಎಲ್ಲ ವ್ಲಾಗಲ್ಲೂ ಹೇಳೋ ಥರ ನನಗೆ ನೇಚರ್ ನೋಡ್ತಿದ್ರೆ ನನಗೆ ಖುಷಿ ಆಗುತ್ತೆ. ನಾನು ತುಂಬ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊತೀನಿ. ನಾನು ಹೋಗಿ ಒಂದು 4 years ಮೇಲೇ ಆಯಿತು ಊರಿಗೆ. ಡ್ಯಾಡಿ ತೀರೋದಾಗಿಂದ ನಾನೇನೂ ಹೋಗಿಲ್ಲ. ಅಲ್ಲೊಂದು ನೆನಪು ಅನ್ನೋದು ನನಗೆ ಅಲ್ಲಿದ್ದೇ ಇರುತ್ತೆ. ಸೊ ಎಲ್ಲೋ ನೆನಪಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ನಾನು ಡಿಲೇ ಮಾಡ್ತಿದ್ದೆ. ಸೊ ಈ ವರ್ಷ ತುಂಬ ವರ್ಷ ಆಗಿತ್ತು ಅಂದ್ಬಿಟ್ಟು ಹೊರಟ್ವಿ. ಆನ್ ದ ವೇ ಹೋಗಬೇಕಾದಾಗ ಹಾಗೆ ತರಕಾರಿ ತಗೋಬೇಕಿತ್ತು ಅಲ್ವಾ. ಸೊ ನಾನು ನಮ್ಮ ದೊಡ್ಡಪ್ಪ ಹೋಗಬೇಕಾದಾಗ ಹಾಗೇ ಒಂದೇ ಸತಿ ಎಲ್ಲ ತೊಗೊಂಡು ಹೋಗ್ಬೇಡ, ಮತ್ತೆ ಬರೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಹೋಗ್ಬೇಕಂದ್ರೆ ಆನ್ ದ ವೇ ನಾವು ಗೌರಿಬಿದನೂರಲ್ಲಿ ಎಲ್ಲನೂ ವೆಜಿಟೇಬಲ್ಸ್ ತೊಗೊಂಡೋದ್ವಿ. ಅಲ್ಲಿ ಹಂಗೆ ಒಂದು ಸೌತೆಕಾಯಿ ನಮ್ಮ ಲೂಸಿ ಕೊಟ್ಟರೆ, ಅವಳಿಗೆ ಸೌತೆಕಾಯಿ ಅಂದರೆ ಇಷ್ಟ. ಸರಿ ಅಂದ್ಬಿಟ್ಟು ಇನ್ನೂ ಹೋಗಕ್ಕೆ ತುಂಬ ಲೇಟ್ ಆಗಬಹುದು ಅಂದ್ಬಿಟ್ಟು ಅವಳಿಗೂ ಒಂದು ಸೌತೆಕಾಯಿ ಕೊಟ್ವಿ. ಅವಳು ಕೂಡ ತಿನ್ಕೊಂಡ್ಲು. ಇಟ್ಸ್ ಮೈ ಎವ್ರಿ ಟೈಮ್ ಫೇವ್ರೆಟ್ ಸ್ವೀಟ್ ಚಂಪಾಕಲಿ. ರಿಟರ್ನ್ ಗಿಫ್ಟ್ಸ್ ಎಲ್ಲ ಹೆಂಗೆ ಬಂದಿದೆ ನೋಡಿ. ಫಾರ್ ಕ್ರಿಸ್ಮಸ್ ಸ್ಪೆಷಲ್. ನಮ್ಮ ಜರ್ನಿ ಸ್ಟಾರ್ಟ್ ಆದಾಗಿಂದ ಫುಲ್ ಕ್ರಿಸ್ಮಸ್ ಮುಗಿಯೋವರೆಗೂ ಬರೀ ನಮ್ಮಪ್ಪ ಬಗ್ಗೆನೇ ಮಾತಾಡ್ಕೊಂಡು ಇದ್ವಿ. ಎಷ್ಟೇ ಆದರೂ ನಮ್ಮ ಇಡೀ ಯಶವಂತ ನಗರಿಗೆ ಫಸ್ಟ್ ಒಡವೆ ಹಾಕಿತ್ತಂದ್ರೆ ಇವ್ರ ಅಪ್ಪನೇ. ಇನ್ನೂ ಇದೆ. ಫಸ್ಟ್ ಒಡವೆ ಹಾಕಿತ್ತು ಅವನು, 2ನೇ ಒಡವೆ ಹಾಕಿದ್ದು ನಾನು. ಇವಾಗ ಎಲ್ಲರೂ ಪುಡಾಡಿಗಳು ಹಾಕೊಂಡು ಮಿಂಚ್ತಾವ್ರೆ. ನಾನು ಮಿಂಚ್ಕೊಳ್ಳಿ ಅವ್ರವ್ರು ಇದ್ದೋದು. ನಾವು ಇದು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಊರಲ್ಲಿ ಹಂಗಿತ್ತು ನಮ್ಮ ಇಬ್ಬರದವ. ಅವ್ನು ಇಟ್ಬಿಟ್ಟಿದ್ರೆ ನನಗೆ ಆನೆ ಬಲ. ನನಗೆ ಎಲ್ಲರೂ ಸರ ಯಾರು ಇರ್ತಾರೆ. ಏನೇ ಆದರೂ ಒಬ್ಬರು ವ್ಯಕ್ತಿ ಇಲ್ಲ ಅಂದರೆ ಅವ್ರ ನೆನಪು ಮಾತ್ರ ಪ್ರತಿ ಕ್ಷಣ ತಿನ್ಬಿಟ್ಟು ನಿದ್ದೆ ಮಾಡ್ತಿದ್ಯಾ ಇರುತ್ತೆ. ಇವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಜಗಳ ಆಡ್ತಾರೆ, ಆಮೇಲೆ ಒಂದಾಗ್ತಾರೆ. ಎಂತ ಗೊತ್ತಾ, ಇಲ್ಲಿ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತವ್ರೆ. ಆಯೇನು ಚಾಮು ಅಂಗಡಿ ಇಕ್ತವ್ರಂತೆ. ಪಾಪ ಬರ್ತವ್ರೆ. ಆಯ್ ಪಾಪ. ಇವತ್ತು ಫುಲ್ ಎಂಜಾಯ್ ಮಾಡ್ಬೇಕು. ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ಅದಕ್ಕೆ ಆಫ್ಟರ್ 3 years ಮೀಟಿಂಗ್ ಟುಗೆದರ್ ಟು ಸೆಲೆಬ್ರೇಟ್ ಕ್ರಿಸ್ಮಸ್. ಇಲ್ಲಿ ಸ್ಪೀಕರ್ಗೆಲ್ಲ ರೆಡಿ ಮಾಡ್ಕೊಂತವ್ರೆ. ಲೂಸಿ ಆಯ್ ಮಾಡು ಚಂಪು. ಗಳೆ 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 ಅಂತ ಬರ್ತೈತೆ ಅದು. ಗಳೆ 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 ಅಂತ. ಅಭಿಮಾನಿಗಳೇ, ನಮ್ಮನೆ ದೇವರು ನಮ್ಮ ತಾತ ಅವ್ರು ಬಂದ್ರು. ಅಜಯ್ ಕ್ರಿಸ್ಮಸ್ಗೆ ಎಲ್ಲ ತಂದರು ಅಜ್ಜಿ. ಡೆಕೋರೇಷನ್ ಎಲ್ಲ ಹಾಕೋದಿದ್ದಾರೆ. ನಾಚೆ ಗೊತ್ತಿಲ್ಲ ಎಲ್ಲಿ ಮಾಡ್ತೆ. ಎಲ್ಲ ಲೈಟ್ ಹಾಕ್ತವ್ರೆ.
ಬನ್ನಿ ಒಳಗಡೆ ಏನು ಮಾಡೋಣ ಅಂತ ನೋಡೋಣ. ಇಲ್ಲ ನೋಡಿ ನಮ್ಮ ಸೋನಕ್ಕವರು ಏನ್ ಮಾಡ್ತಾ ಇದ್ದೀಯ ಸೋನಕ್ಕ? ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಡೆಕೋರೇಷನ್ ಮಾಡ್ಮೇಲೆ ಸಿಗೋಣ. ಬೈ ಲುಕ್ ನೋಡಿ ಗೈಸ್. ಆಚೆ ಕಡೆ ಎಲ್ಲ ಫೈನಲ್ ಲುಕ್ ನೋಡಿ ಗೈಸ್. ಅಲ್ಲಿ ಇಲ್ಲಿ ಹತ್ತಿ ಎಲ್ಲ ಮಾಡಿ ಸೋನಕ್ಕವ್ರಿಗೆ ಅಡುಗೆ ಏನ್ ಅಡುಗೆ? ಓಹ್ ಶಾರದಾ ಮಮ್ಮಿ ಪಿನ್ನ ಬೇಕಂತೆ. ಖಂಡಿತವಾಗಿಲೂ ಬರ್ತೀವಿ. ಮಾಡ್ತವ್ರೆ ನೋಡಿ ಗೈಸ್, ಸರ್ಕಸ್ ಮಾಡ್ತವ್ರೆ ನಮ್ಮ ಸೋನು ಅವರು. ಫೈನಲ್ ಲುಕ್. ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ ಗೈಸ್. ಇಲ್ಲಿ ನೋಡಿ ಬಾಗ್ಲು ಹೂ ಹಾಕ್ತವ್ರೆ. ಇಲ್ಲಿ ಬೊಂಡಗಳು ಬಜ್ಜಿಗಳು ಮಾಡ್ತಾವ್ರೆ. ಇದು ಫೋನಲ್ಲಿ ಹಾಕಿರೋದಲ್ಲ, ನಮ್ಮ ತಂದೆಯವರು ಆಡ್ತಾ ಇರೋದು ಇರ್ಬೋದು ಗೈಸ್. ಇಲ್ಲ ನಮ್ಮ ಅಪ್ಪನೇ ಆಡಿರೋದು. ಮೊದಲು ಆಡಿದ್ದಾರೆ, ಇವಾಗ ಅದನ್ನ ಸ್ಪೀಕರಲ್ಲಿ ಹಾಕ್ತಾ ಇರೋದು. ಆಯ್ ಮಾಡಿ ರಮ್ಯಾ ಮಾವು. We are in our village. ಡೆಕೋರೇಷನ್ ಎಲ್ಲ ಮುಗಿಸಿ ಈಚೆಗಡೆ ಎಲ್ಲ ಪ್ರತಿ ಹಾಡಲ್ಲ ನಾನು ಅಂತ ಹೇಳ್ದೋಳು ನಾನು. ಸೊ ಎಲ್ಲ ಸಾಂಗ್ಸು ಹಾಡಿದ್ದೀನಿ ನೋಡಿ. ಪ್ರತಿ ವರ್ಷ ಜೊತೆಲಿದ್ದು ಒಂದು ವರ್ಷ ಜೊತೆಲಿಲ್ಲ ಅಂದರೆ ಆ ನೆನಪು ಎಷ್ಟೇ ಎಂಜಾಯ್ ಮಾಡಿದ್ರು ಆ ನೆನಪು ಅನ್ನೋದು ಇದ್ದೇ ಇರುತ್ತೆ. ಒಳ್ಳೆ ಡ್ಯಾನ್ಸು, ಅಲ್ಲಿ ಫೈರ್ ಕ್ಯಾಂಪ್ ತುಂಬಾ ವರ್ಷದಿಂದ ಆಚರಣೆ ಮಾಡ್ಕೊಂಡ್ ಬಂದಿದ್ರಿ. ಅಂದ್ರೆ ನಾನ್ ಮದುವೆ ಆದ್ಮೇಲೆ ಇಲ್ಲಿ ಬಂದಾಗಿಂದ ಮಾಡ್ತಾ ಇದ್ರಿ. ಎಲ್ಲೋ ಆವಾಗ ಇವಾಗ ಸ್ವಲ್ಪ ಮಿಸ್ ಆಗಿರ್ಬೋದು ಅಷ್ಟೇ. ಬಟ್ ಆದ್ರೂ ಇಲ್ಲೆಲ್ಲ ಸೇರಿದ್ರಿ. ಬಟ್ ಒಬ್ಬರನ್ನ ಮಾತ್ರ ನಾವು ನೆನ್ಸ್ಕೊಂಡೇಬೇಕು. ಅದೇ ನಮ್ಮ ಅಚ್ಚುಮೆಚ್ಚಿನ ಶಂಕರಣ್ಣನವರು. ಓಕೆ, ಸೊ ಒಂದು ಸಾರಿ ಶಂಕರಣ್ಣನವ್ರಿಗೆ ಜೈ ಅನ್ಬೇಕು. ಜೈ ಶಂಕರಣ್ಣನ್ಗೆ, ಶಂಕರಣ್ಣನ್ಗೆ. ಸೊ ಪ್ರತಿ ಸಾರಿ ನಾವು ಬಂದಾಗ ಅವ್ರು ನಮ್ಗೆ ಹುಮ್ಮಸ್ ನೀಡ್ತಾ ಇದ್ರು. ಒಂದು ವೇದಿಕೆಯಲ್ಲಿ ನೃತ್ಯ ಮಾಡೋದಕ್ಕಾಗ್ಲಿ ಅಥವಾ ಬೇರೆ ವಿಚಾರಕ್ಕಾಗ್ಲಿ ಎಲ್ಲದಕ್ಕೂ ಇವತ್ತು ಅವ್ರು ನಮ್ ಜೊತೆನೇ ಇದ್ದಾರೆ. ಆದ್ರಿಂದಾನೆ ಇವತ್ತು ಶಶಾಂಕ್ ಇದ್ದಾರೆ, ಸೋನುಮ್ಮ ಇದ್ದಾರೆ, ಶಾರದಕ್ಕನ ಐತೆ. ನಾವು ಅವ್ರನ್ನ ಮಿಸ್ ಮಾಡ್ಕೊಂಡಿಲ್ಲ. ಅವರ ಜೊತೆಯಲ್ಲಿ ಅವರು ಅವ್ರ ಫ್ಯಾಮಿಲಿ ಜೊತೆಲಿ, ನಮ್ಮ ಫ್ಯಾಮಿಲಿ ಜೊತೆಲಿ ಎಲ್ಲರ ಜೊತೆ ಇದ್ದಾರೆ ಅಂತ ನಂಬ್ಕೊಂತ ನಾನು ಏನೋ ಹೇಳ್ತಿದ್ದಾರೆ ಅಂತ ಎಷ್ಟು ಅಲರ್ಟಾಗಿ ಕೇಳಿಸ್ಕೊತಿದ್ದೆ. ಏನೋ ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊತಿದ್ದಾರೆ. ಒಂದು ನೇಮ್ ಅವ್ರು ಇಲ್ಲ ಅಂತ ಅಂದ್ರೂ ಅವ್ರ ಹೆಸರು ಕೇಳಿದಾಗ ಆಗೋ ಖುಷಿ ಇದೆ ಅಲ್ವಾ, ಇಲ್ಲ ಅವ್ರ ಬಗ್ಗೆ ಹೇಳಿದಾಗ ಆಗುತ್ತೆ ಅಲ್ವಾ ಖುಷಿ. ಇಟ್ ಫೀಲ್ಸ್ ಡಿಫ್ರೆಂಟ್. ದೊಡ್ಡಮಗಳು ಆಗಿ ಬಂತು ಆನಂದದಿಂದ. ನಾನು ನಮ್ಮಮ್ಮ ಊಟ ಮಾಡ್ತಿದ್ದೀವಿ. ಆದ್ರೆ ಎಷ್ಟು ಬೇಗ ಟೈಮ್ ಆಗೋಯ್ತಲ್ಲ ಮಮ್ಮಿ. ಹೂವಂತೆ ನೀನು ಓಡಾಡುವಾಗ ತಂಗಾಳಿನ ಬಂದು ನೋಡು ಬಣ್ಣ, ನನ್ನಲ್ಲೇ ನೀನು ಓಡಾ
ಕೊಂಡೆ ಕಾಣುತ್ತೇನೆ ನಿನ್ನ ನೀನು ಬಂದ ದಿಕ್ಕಿನಿಂದ ಹಾರಿ ಬಂತು ನನ್ನ ಹಾಡು ಮೈ ಲವ್ಲಿ ಡ್ಯಾಡಿ ಬೇಬಿ ಮೈ ಲವ್ಲಿ ಬೇಬಿ ತಗೋ ಸಿಹಿ ಮುತ್ತ ಸಕಿನ್ನೇನು ಬೇಕು ನಂಗೆ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಬೇಬಿ ಮೈ ಲವ್ಲಿ ಬೇಬಿ ಆತನೇ ಬೆಳಕು ಆತನೇ ಸತ್ಯವು ಆತನೇ ನಿತ್ಯವು ಆತನೇ ನಿತ್ಯವು ಆತನೇ ಬೆಳಕು ಆತನೇ ಸತ್ಯವು ಆತನೇ ನಿತ್ಯವು ಆತನೇ ಓ ಜನಿಸಿದ ಜನಿಸಿದ ಕ್ರಿಸ್ತ ಜನಿಸಿದ ಬಾನಲು ಭುವಿಯಲು ಚೆನ್ನಾಗಿರಪ್ಪ ತಂದೆ ಮಾಡ್ಲಿ ಇದಾಗಿತ್ತು ನನ್ನ ಕ್ರಿಸ್ಮಸ್ ವ್ಲಾಗ್. ಇನ್ನೂ 2 ಡೇಸ್ ನಾನು ಊರಲ್ಲಿದ್ದೆ, ಅದನ್ನು ಹಾಕಿದ್ರೆ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಕ್ರಿಸ್ಮಸ್ ಡೇಗೇ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.